ಇನ್ನು ಬೆಂಗಳೂರಿನಲ್ಲೂ ಕೂಡ ಬ್ಯಾನರ್ಗಳದ್ದು ಕಟೌಟ್ಗಳದ್ದು ಏನು ಕಡಿಮೆ ಇಲ್ಲ, ಅಬ್ಬರ ಜೋರಾಗಿದೆ. ನಾಳೆ ಡಿಕೆ ಶಿವಕುಮಾರ್ ನೂತನ ಸಿಎಂ ಆಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಡಿಕೆಗೆ ಶುಭ ಕೋರುವ ಬ್ಯಾನರ್ಗಳ ಅಬ್ಬರ ಈಗ ಸಿಕ್ಕಾಪಟ್ಟೆ ಇದೆ. ಸೊ ಬೆಂಗಳೂರಿನ ರಸ್ತೆಗಳಲ್ಲಿ ಡಿಕೆ ಬ್ಯಾನರ್ ದರ್ಬಾರ್ ನಡೀತಾ ಇದೆ. ಈಗ ಮೇಕ್ರಿ ಹೆಬ್ಬಾಳ ಭಾಗದಲ್ಲಿ ರಸ್ತೆಯುದ್ದಕ್ಕೂ ಕೂಡ ಕಾಂಗ್ರೆಸ್ ಬಾವುಟ ಇದೆ. ಪ್ರಮಾಣ ವಚನ ಸ್ವೀಕಾರವನ್ನು ಡಿಕೆ ತಗೊಳ್ತಾರೆ ನಾಳೆ. ಸೊ ಹಾಗಾಗಿ ಅವರಿಗೆ ಶುಭ ಕೋರುವಂಥ ಬ್ಯಾನರ್ಗಳಿದೆ. ಆ್ಯಕ್ಚುಲಿ ಬ್ಯಾನರ್ಗಳಿಗೆ ಕಟೌಟ್ಗಳಿಗೆ ಅವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು. ಬಟ್ ನಾಳೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾ ಇರೋದ್ರಿಂದ ಅಭಿಮಾನಿಗಳು ಹಾಕಿರ್ತಾರೆ. ಬಟ್ ನಾಳೆ ಕಾರ್ಯಕ್ರಮ ಮುಗಿತಾ ಇದ್ದಂಗೆ ಇಮಿಡಿಯೇಟಾಗಿ ತೆಗೆಸೋದು ಸೂಕ್ತ ಅಂತ ಕಾಣಿಸುತ್ತೆ. ತೆಗೆಸ್ತಾರೋ ಏನು ಮಾಡ್ತಾರೋ, ಕಾರಣ ಬೆಂಗಳೂರಿನ ಚಂದದ ಬಗ್ಗೆ ಅವರು ಹೇಳ್ತಾರೆ, ಅದಕ್ಕೆ ಹೇಳಿದ್ದು. ನಾಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಅವರ ಬ್ಯಾನರ್ಗಳದ್ದೇ ಅಬ್ಬರ. ನಾವೀಗ ರೇಸ್ಕೋರ್ಸ್ ರಸ್ತೆಯಲ್ಲಿದ್ದೀವಿ. ಇಲ್ಲೂ ಕೂಡ ಅಷ್ಟೇನೆ, ನಮಗೆ ರಸ್ತೆಯುದ್ದಕ್ಕೂ ಕೂಡ ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಅವರಿಗೆ ಶುಭ ಕೋರುವಂತಹ ಬ್ಯಾನರ್ಗಳೇ ಕಾಣಿಸ್ತಾ ಇದೆ. ಸೊ ರಸ್ತೆ ಉದ್ದಕ್ಕೂ ನೀವು ನೋಡ್ತಾ ಇರ್ಬೋದು, ಎರಡೂ ಭಾಗದ ರಸ್ತೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರಿಂದ ಎಲ್ಲ ಕಡೆ ಅವರ ದೊಡ್ಡದಾಗಿ ಫೋಟೋ ಜೊತೆಗೆ ಬ್ಯಾನರ್ಗಳನ್ನು ಹಾಕಿ ಅವರಿಗೆ ಶುಭ ಕೋರಿರುವಂಥದ್ದು. ಒಂದು ಕಡೆಯಿಂದ ಮೇಕ್ರಿ ಸರ್ಕಲ್, ಹೆಬ್ಬಾಳ ಆಗಿರ್ಬೋದು, ರೇಸ್ಕೋರ್ಸ್ ರಸ್ತೆ, ಶೇಷಾದ್ರಿಪುರಂ ಎಲ್ಲ ಭಾಗದಲ್ಲೂ ಕೂಡ ಕಟೌಟ್ಗಳು ಜೊತೆಗೆ ಬ್ಯಾನರ್ಗಳು ಕಾಣಿಸ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡುವಂತಿಲ್ಲ ಅಂತ GBA ರೂಲ್ಸ್ ಇದೆ, ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಂತ. ಬಟ್ ಈಗ ನೋಡಿದ್ರೆ ನೂತನ ಸಿಎಂ ಅವರಿಗೆ ಶುಭ ಕೋರುವಂತಹ ಬ್ಯಾನರ್ಗಳು ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಅದರಲ್ಲೂ ಕೂಡ ನಲಪಾಡ್ ಹಾಕಿರುವಂತಹ ಬ್ಯಾನರ್ ಅಂತ ಅನಿಸುತ್ತೆ. ಸೊ ಎಲ್ಲ ಬ್ಯಾನರ್ಗಳಲ್ಲೂ ಡಿಕೆ ಶಿವಕುಮಾರ್ ಅವರ ದೊಡ್ಡದಾಗಿರುವಂತಹ ಫೋಟೋ ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಸುರೇಶ್ ಅವರ ಫೋಟೋ ಕೂಡ ಕಾಣಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕದ ಸಂಭ್ರಮ ಜೋರಾಗಿದೆ. ಎಲ್ಲ ಕಡೆ ನಗರದಲ್ಲಿ ಅವರಿಗೆ ಶುಭ ಕೋರುವಂತಹ ಬ್ಯಾನರ್ಗಳು, ಕಟೌಟ್ಗಳ ಅಬ್ಬರವೇ ಕಣ್ಣಿಗೆ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಎಲ್ಲ ಕಡೆಯೂ ಕೂಡ ಬಾವುಟಗಳು, ಕಟೌಟ್ಗಳು ಎಲ್ಲ ಕಡೆಯೂ ಇದೆ. ನಾಳೆ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಂಡ ನಂತರ ಇಮ್ಮಿಡಿಯೇಟಾಗಿ ತೆಗೆಸೋದು ಸೂಕ್ತ. ಹಾಗೆ ಬಿಡೋಕ್ಕೆ ಹೋಗ್ಬಿಡಿ ಅದನ್ನು. ಕಾರಣ ಈಗ ಮಳೆ ಶುರುವಾಗುತ್ತೆ, ಗಾಳಿ ಬೀಸುತ್ತೆ, ಅವೆಲ್ಲೋ ಕಿತ್ತು ಗಾಡಿ ಓಡಿಸ್ಬೇಕಾದ್ರೆ ಮುಂದೆ ಬಂದು ಬೀಳೋದು, ಇನ್ಯಾರಿಗೂ ಬೀಳೋದು, ಗಾಡಿ ಓಡಿಸ್ಬೇಕಾದ್ರೆ ಇರಿಟೇಟ್ ಮಾಡೋದು, ರೋಡಲ್ಲೆಲ್ಲ ಬಿದ್ದಿರ್ತವೆ. ದಯವಿಟ್ಟು ಆ ವಿಚಾರದಲ್ಲಿ ಗಮನ ಹರಿಸಿ. ನಾಳೆ ಕಾರ್ಯಕ್ರಮ ಮುಗಿತಾ ಇದ್ದಂಗೆ ಅದನ್ನು ಕೂಡ ಇಮ್ಮಿಡಿಯೇಟಾಗಿ ತೆಗೆಸೋ ಕೆಲಸ ಮಾಡಿಸಿ.